ಹಲೋ ನಮಸ್ಕಾರ. ರಾಜ್ಯದಲ್ಲಿ ಈಗ ಮೀಸಲಾತಿಗಾಗಿ ತೀವ್ರತರದ ಹೋರಾಟ ನಡೀತಿದೆ. ಅದರಲ್ಲೂ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಕೂಡಲ ಸಂಗಮದ ಜಗದ್ಗುರುಗಳ ನೇತೃತ್ವದಲ್ಲಿ ಒಂದು ಹೋರಾಟ ನಡೆದು ಅದು ಒಂದು ಗಲಾಟೆಯಾಗಿ ಒಂದಿಷ್ಟು ಜನರಿಗೆ ಗಾಯಗಾರುವಂಥದ್ದಿದೆ. ಇಲ್ಲಿವರೆಗೂ ಶಾಂತವಾಗಿದ್ದಾಗ ಮೀಸಲಾತಿ ಹೋರಾಟ ಇಲ್ಲಿ ಒಂದಿಷ್ಟು ಉಗ್ರ ರೂಪವನ್ನು ಪಡೀತು. ಆದರೆ ಇದೇ ಸಮಯದಲ್ಲಿ ಪಂಚಮಶಾಲಿ ಸಮಾಜದಲ್ಲೇ ಒಂದಿಷ್ಟು ಜನರಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿದೆ. ಒಂದು ಕಡೆ 2 ಪೀಠಗಳಿರುವಂಥ ಪಂಚಮಶಾಲಿ ಪೀಠದಲ್ಲಿ ಒಟ್ಟು 3 ಪೀಠಗಳಿದ್ದರೂ ಸಹ ಅದರಲ್ಲಿ ಹರಿಹರ ಪೀಠದ ವಚನಾನಂದ ಸ್ವಾಮಿಗಳು ಒಂದು ಕಡೆಯಾಗಿದ್ದರೆ, ಇನ್ನೊಂದು ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮಿಗಳು ಒಂದು ಕಡೆ. ಈ 2 ಪೀಠಗಳ ಮಧ್ಯೆ ಇರುವಂಥ ಭಿನ್ನಾಭಿಪ್ರಾಯ ಈಗ ಆ ಭಕ್ತರಲ್ಲಿಯೂ ಸಹ ಇಲ್ಲಿ ಹೋಗಿದೆ. ಒಂದು ಕಡೆ ಮೀಸಲಾತಿ ಹೋರಾಟಕ್ಕೆ ಅದು ಕಾನೂನಾತ್ಮಕ ಹೋರಾಟ ಆಗಬೇಕು ಅನ್ನೋದು ಒಂದು ಕಡೆ ಹೇಳಿದರೆ, ಇಲ್ಲ ಇದನ್ನು ಯಾವುದೇ ಇಲ್ಲಿ ಸರ್ಕಾರ ಕೊಡಲೇಬೇಕು ಅನ್ನೋಂಥ ಹೋರಾಟನ ಅದು ಕ್ರಾಂತಿ ರೂಪದಲ್ಲಿ ಪಡಿತಾ ಇದೆ. ಇತ್ತೀಚೆಗೆ ಏನು ಕೊಪ್ಪಳಕ್ಕೆ ಬಂದಿರೋಂಥ ಜಯಮೃತ್ಯುಂಜಯ ಸ್ವಾಮಿಗಳು ಹೇಳೋದು ಅಂತೇಳಿದರೆ, ಇಲ್ಲಿವರೆಗೂ ಯಾರೂ ಲಿಂಗಾಯತ ಸಮಾಜಕ್ಕೆ ಇದು ಮಾಡಿಲ್ಲ, ಈಗಾಗಲೇ ನೀವು ಮುಖ್ಯಮಂತ್ರಿಗಳು ಮೀಸಲಾತಿಯನ್ನು ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದರೆ, ಹಾಗಾದರೆ ಈಗೇನು ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿರುವಂಥ 2D ಏನಾದರೂ ಕೊಡ್ರಿ ಅನ್ನೋಂಥ ಮಾತು ಹೇಳಿದರೆ, ಈ ನಿಟ್ಟಿನಲ್ಲಿ ನಾವು 8ನೇ ಹಂತದ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೇವೆ ಮತ್ತು ಇನ್ನು ಮೇಲಿಂದ ಬರುವ ದಿನಗಳಲ್ಲಿ ಈಗೇನು ಗಾಯಗೊಂಡು ಏನು ಹೋರಾಟದಲ್ಲಿ ಗಾಯಗೊಂಡಿರುವಂಥ ಮನೆಗೆ ಹೋಗಿ ಅವರಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ಒಂದಿಷ್ಟು ಸಭೆಗಳನ್ನು ಕರೆದು ಇಲ್ಲಿ ನಾವು ಅದು ಮತ್ತೆ ಧ್ವನಿಯನ್ನು ಎತ್ತೀವಿ, ಅದನ್ನು ನಿರಂತರ ಹೋರಾಟ ಮಾಡ್ತೀವಿ ಅನ್ನೋದು ಜಯಮೃತ್ಯುಂಜಯ ಸ್ವಾಮಿಗಳ ಒಂದು ಅಭಿಪ್ರಾಯ ಆಗಿದೆ. ಲಿಂಗಾಯತ ಪಂಚಮಸಾಲಿ ಮೀಸಲಾತಿಯ ಚಳವಳಿಯ ಸಂದರ್ಭದಲ್ಲಿ ಲಿಂಗಾಯತ ಪಂಚಮಸಾಲಿಗಳ ಮೇಲೆ ಮರಣಾಂತಿಕ ಹಲ್ಲೆ ಮಾಡತಕ್ಕಂತಹ ರಾಜ್ಯ ಸರ್ಕಾರ ಕೂಡಲೇ ಕ್ಷಮಾಪಣೆ ಕೇಳಬೇಕು. ನಮ್ಮ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ನಂಬಿಕೆಗೆ ದ್ರೋಹ ಬಗೆಯುತ್ತಂಥ ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿ ಕಳೆದ 16ನೇ ತಾರೀಕಿನ ನಿರಂತರವಾಗಿರ್ತಕ್ಕಂಥ ಸತ್ಯಾಗ್ರಹವನ್ನು ಬೆಳಗಾವಿಯಲ್ಲಿ ಮಾಡಿದೆ. ಆದರೆ ರಾಜ್ಯ ಸರ್ಕಾರದ ಯಾವ ಪ್ರತಿನಿಧಿಗಳು ಸಹ ಈ ಬಗ್ಗೆ ಗಮನ ಹರಿಸಲಿಲ್ಲ, ಈ ಬಗ್ಗೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳಿಲ್ಲ. ಹಾಗಾಗಿ ನಿನ್ನೆ ದಿವಸ ಬೆಳಗಾವಿಯಲ್ಲಿ ನಮ್ಮ ಧರಣಿ ಸತ್ಯಾಗ್ರಹಕ್ಕೆ ಅಲ್ಪ ವಿರಾಮ ನೀಡಿ ತಾತ್ಕಾಲಿಕವಾಗಿ ಧರಣಿ ಸತ್ಯಾಗ್ರಹವನ್ನು ಮುಂದಾಕಿ ನಾಳೆ ಡಿಸೆಂಬರ್ 23ನೇ ತಾರೀಕಿಗೆ ಮಾರಣಾಂತಿಕವಾದಂಥ ಏನು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಕುಮ್ಮಕ್ಕಿನಿಂದ ಮಾರಣಾಂತಿಕವಾದಂಥ ಹಲ್ಲೆಗೆ ಒಳಪಟ್ಟಂಥ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪಂಚಮಸಾಲಿಗಳು, ಮಲೆಗೌಡರು, ದೀಕ್ಷೆ ಲಿಂಗಾಯತರು, ಗೌಡ ಲಿಂಗಾಯತರ ಮನೆಗಳಿಗೆ ಹೋಗ್ಬಿಟ್ಟು ಆತ್ಮಸ್ಥೈರ್ಯ ತುಂಬಕ್ಕಾಗಿ ಮನೆಗೆ ಭೇಟಿ ಎನ್ನುವಂಥ ಹೋರಾಟವನ್ನು ಶುರು ಮಾಡ್ತಿದ್ದೀನಿ. ಡಿಸೆಂಬರ್ 23ನೇ ತಾರೀಕು ಬೆಳಗಾವಿಯಿಂದ ಶುರು ಮಾಡ್ತೀನಿ. ಯಾರು ಇಲ್ಲ ನಾವಂತ ಫಿಕ್ಸ್ ಮಾಡಿ ಅವ್ರೇನು ಮುಖ್ಯಮಂತ್ರಿಗಳೇ ನಮ್ಮನೇನು ಕರೆದಿಲ್ಲ, ಅವ್ರು ಯಾರು ಕರೆದಾರೋ ಗೊತ್ತಿಲ್ಲ, ಅದು ಅವರೇ ಬಿಟ್ಟಿರ್ತಕ್ಕಂಥ. ಡಿಸೆಂಬರ್ 21 ನಿನ್ನೆ ದಿವಸ ಧರಣಿ ಅಂದರೆ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗಲಿಲ್ಲ. ನಾವೇನು ಮುಖ್ಯಮಂತ್ರಿಗಳು ಲಿಂಗಾಯತ ಕ್ಷಮೆ ಕೇಳಬೇಕು, ಮಾರಣಾಂತಿಕ ಹಲ್ಲೆ ಒಳಪಟ್ಟಂತಹ ಆ ಒಂದು ಜನರಾಗಿ ಯಾರು ಕಾರಣಕರ್ತರಾಗಿದ್ದಾರೆ ಆ ಪೊಲೀಸರನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ನಮ್ಮ ಸಮಾಜದ ಏನು ಮುಗ್ಧ ಜನರ ಮೇಲೆ FIR ದಾಖಲೆ ಮಾಡಿದ್ದಾರೆ ಅದನ್ನು ವಿತ್ಡ್ರಾ ಮಾಡ್ಕೊಳ್ಬೇಕು ಅಂತೇಳಿ 4 ಅಕ್ಪತ್ತ ಹಿಡ್ಕೊಂಡು ಸತ್ಯಾಗ್ರಹ ಶುರು ಮಾಡಿದ್ವಿ. ಆದರೆ ಯಾವೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಬಂದು ನಮ್ಮ ನ್ಯಾಯಯುತವಾದಂಥ ಬಗ್ಗೆ ಗಮನ ಕೊಡಲಿಲ್ಲ. ಅದಕ್ಕೋಸ್ಕರವಾಗಿ ನಿನ್ನೆ ವಿಧಾನಸೌಧದ ಅಧಿವೇಶನ ಮುಗಿದ ಕಾರಣಕ್ಕೋಸ್ಕರವಾಗಿ ಇನ್ನು ನಮ್ಮ ಜನರು ಏನು ಕಷ್ಟ ಅಲ್ಲದಾರೆ, ಈಗ ಯಾರಿಗೆ ಕೈಕಾಲು ಮುರಿದಿದೆ, ಯಾರಿಗೆ ತಲೆ ಹೊಡೆದಿದೆ, ಯಾರಿಗೆ ಹೃದಯಕ್ಕೆ ಪೆಟ್ಟು ಬೀಳೋ ಹಾಗೆ ಆ ಸಿವಿಲ್ ಡ್ರೆಸ್ ಮೇಲೇ ಏನು ಹಿರಿಯ ಪೊಲೀಸ್ ಅಧಿಕಾರಿಗಳು ಹಲ್ಲೆ ಮಾಡಿದರು. ಜೊತೆಗೆ ಕರ್ನಾಟಕದ ಇತಿಹಾಸದಲ್ಲಿ ಲಿಂಗಾಯತರ ಮೇಲೆ ಮೊದಲ ಬಾರಿಗೆ ಹಲ್ಲೆ ಮಾಡಿರ್ತಕ್ಕಂಥ ಕುಖ್ಯಾತಿಗೆ ಈ ಸರ್ಕಾರ ಒಳಪಟ್ಟಿದೆ. ನಮ್ಮ ಸಮುದಾಯದ ಮೇಲೆ ಇದುವರೆಗೆ ಯಾವ ಸರ್ಕಾರಗಳು ಹಲ್ಲೆ ಮಾಡಿದ್ದಿಲ್ಲ. ನಮ್ಮ ರಾಜ್ಯದ ಲಿಂಗಾಯತ ಮುಖ್ಯಮಂತ್ರಿಗಳು ಯಾವ ಜನಾಂಗದ ಮೇಲೂ ಸಹ ಹಲ್ಲೆ ಮಾಡಿದ್ದಿಲ್ಲ. ಆದರೆ ಇವತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಕುಮ್ಮಕ್ಕಿನಿಂದ ಪೊಲೀಸ್ ಅಧಿಕಾರಿಗಳು ಅಮಾನುಷವಾಗಿ ತಮ್ಮ ಪೊಲೀಸ್ ಇಲಾಖೆಯ ಕಾನೂನುಗಳನ್ನು ಮೀರಿ ಇವತ್ತು ನಮ್ಮ ಜನರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ನಾವು ಈ ಬಗ್ಗೆ ಕ್ರಮ ಕೈಗೊಳ್ಳಕ್ಕೆ ಈಗಾಗಲೇ ಪ್ಲ್ಯಾನ್ ಮಾಡಿದ್ದೀವಿ. ಕೆಲವೇ ನಿಮಿಷಗಳನ್ನು ಸಹ ಪ್ರಕಟಗೊಳಿಸ್ತೀನಿ. ಆ ಕಾರಣಕ್ಕೋಸ್ಕರವಾಗಿಯೇ ಏನು 23ನೇ ತಾರೀಕಿನಿಂದ ರಾಜ್ಯಾದ್ಯಂತ ಯಾವ ಹಳ್ಳಿಯಲ್ಲಿ ನಮ್ಮ ಜನರಿಗೆ ಮಾರಣಾಂತಿಕ ಹಲ್ಲೆ ಒಳಪಟ್ಟಿದ್ದಾರೋ, ಯಾರು ಗಾಯಗೊಂಡಿದ್ದಾರೋ, ಯಾರು ಕೈಕಾಲು ಮುರ್ಕೊಂಡಿದ್ದಾರೋ ಅವ್ರ ಮನೆಗೆ ಭೇಟಿ ಆತ್ಮಸ್ಥೈರ್ಯಕ್ಕಾಗಿ ಮನೆಗೆ ಭೇಟಿ ಅನ್ನುವಂಥ ಒಂದು ಹೋರಾಟವನ್ನು ಶುರು ಮಾಡ್ತೀನಿ. ಮತ್ತು ಜನವರಿ ಮೊದಲನೇ ವಾರದಲ್ಲಿ ನಮ್ಮ ಸಮುದಾಯದ ಎಲ್ಲ ಹಿರಿಯ ಜನರನ್ನು ಒಳಗೊಂಡಂತೆ ಒಂದು ಕಾನೂನು ಸಲಹೆಗಾರ ಸಭೆಯನ್ನು ಬೆಂಗಳೂರಲ್ಲಿ ಕರೀತಿದ್ದೇವೆ. ಅದಾದ ನಂತರ 14ನೇ ತಾರೀಕು ಸಂಕ್ರಾಂತಿಯಂದು ಕೂಡಲ ಸಂಗಮದಿಂದ 8ನೇ ಹಂತದ ಹೋರಾಟಕ್ಕೆ ಚಾಲನೆ ಕೊಡ್ತೀವಿ.
ಇಲ್ಲಿ 7 ಹಂತದ ಹೋರಾಟ ಮುಗೀತು. 8ನೇ ಹಂತದ ಹೋರಾಟ. 8ನೇ ಹಂತದ ಹೋರಾಟವನ್ನು ಪ್ರತಿ ಹಳ್ಳಿಗಳಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಎನ್ನುವಂಥ ಹೆಸರಿನಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಅಂತ ಹೆಸರಲ್ಲಿ ಪ್ರತಿ ಹಳ್ಳಿಯಲ್ಲಿ ಗ್ರಾಮ ಸಭೆಗಳನ್ನು ಮಾಡ್ತೀನಿ. ತಾಲೂಕು ಮಟ್ಟದಲ್ಲಿ ಸಮಾವೇಶ ಮಾಡ್ತೀನಿ. ಮಾಡಿಬಿಟ್ಟು ಜನರ ಬಳಿಗೆ ಹೋಗ್ತೀನಿ. ಜನರಿಗೆ ಹೇಳುವಂತಹ ನ್ಯಾಯವನ್ನು ಕೇಳ್ತೀನಿ. ಸರ್ಕಾರ ಮಾಡ್ತಕ್ಕಂಥ ಅನ್ಯಾಯವನ್ನು ಮನವರಿಕೆ ಮಾಡಿಕೊಡ್ತೀನಿ. ಎಲ್ಲ ಹಳ್ಳಿಗಳು ಭೇಟಿ ಮಾಡಿದ ಮೇಲೆ ನನ್ನ ನಿರ್ಧಾರವನ್ನು ಜನರಿಗೆ ತಿಳಿಸ್ತೀನಿ. ಈ ಮೂಲಕವಾಗಿ ನಾನು ಹೋರಾಟವನ್ನು ನಿರಂತರವಾಗಿ ಮುಂದುವರಿಸೋ ಪ್ರಯತ್ನ ಮಾಡ್ತೀನಿ. ಒಟ್ಟಾರೆ 2A ಮೀಸಲಾತಿ ಸಿಗೋವರೆಗೂ ಹೋರಾಟ ನಿರಂತರ ಅಂತ ಏನು ಪ್ರತಿಜ್ಞೆ ಮಾಡಿದ್ದೀನಿ, ಆ ಪ್ರಕಾರವಾಗಿ ಹೋರಾಟ ಶುರು ಮಾಡ್ತೀನಿ. ನಮ್ಮ ಕೊಪ್ಪಳ ಜಿಲ್ಲೆಯ ಜನತೆ ನಮ್ಮ ಹೋರಾಟಕ್ಕೆ ಸಹಸ್ರಾರು ಸಂಖ್ಯೆ ಜನರಿಗೆ ಹೇಳ್ತೇನೆ. ನೋಡ್ರಿ, ಮುಖ್ಯಮಂತ್ರಿಗಳಂತೂ ಅಧಿವೇಶನದಲ್ಲಿ ನನ್ನ ಕೈಯಲ್ಲಿ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಅದು ನಮ್ಮ ಗಾಯದ ಮೇಲೆ ಬರೆಳೆದಂತಾಗಿದೆ. ಮತ್ತು ನಮ್ಮ ಹೋರಾಟವನ್ನು ಮುಖ್ಯಮಂತ್ರಿಗಳು ಅವಮಾನ ಮಾಡಿದ್ದಾರೆ. ಆ ಸಂವಿಧಾನಿಕ ಹೋರಾಟ ಸಂವಿಧಾನ ವಿರೋಧಿ ಅನ್ನುವಂಥ ಹೇಳಿಕೆ ಶಬ್ದ ಕೊಟ್ಟಿದ್ದಾರೆ. ಅದನ್ನು ಕೂಡಲೇ ಮುಖ್ಯಮಂತ್ರಿ ಹಿಂಪಡಿಬೇಕು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಗಾಯದ ಮೇಲೆ ಬರೆಳೆದಂತೆ ಅಧಿವೇಶನದಲ್ಲಿ ಮಾತಾಡಿದ ಮಾತು ಇಡೀ ಲಿಂಗಾಯತರಿಗೆ ಅವಮಾನ ಮಾಡಿದಂಥ ಮಾತುಗಳಾಗಿದೆ. ಆ ಹೇಳಿಕೆಯನ್ನು ಕೂಡಲೇ ವಾಪಸ್ ಪಡ್ಕೊಳ್ಬೇಕು. ಮುಖ್ಯಮಂತ್ರಿಗಳು ಯಾರು ಸಭೆ ಕರೀತಾರೋ ಅದಕ್ಕೆ ಸಂಬಂಧ ಇಲ್ಲ. ಅದು ನಮಗೆ ನ್ಯಾಯ ಸಿಗೋವರೆಗೂ. ಈಗಂತೂ ಅವ್ರು ಹೇಳ್ಬಿಟ್ಟು ಅಧಿಕೃತವಾಗಿ ಹೇಳಿದ್ದಾರೆ ಅಧಿವೇಶನ ಕೊಡೋಕ್ಕಾಗಲ್ಲ ಅಂತೇಳಿ. ಅದಕ್ಕೆ ನಮಗೆ ಯಾರು ನ್ಯಾಯ ಕೊಡ್ತಾರೋ, ಯಾರು ನಮಗೆ ಪ್ರೀತಿ ಮಾಡ್ತಾರೋ ಅಂಥವ್ರನ್ನ ಗುರುತಿಸುವಂಥ ಅಂಥವ್ರಿಗೆ ಸಮಾಜ ವತಿಯಿಂದ ಯಾವ ರೀತಿಯಾಗಿ ಸಹಕಾರ ಕೊಡಬೇಕನ್ನೋ ಬಗ್ಗೆ ಇಡೀ ರಾಜ್ಯಾದ್ಯಂತ ಜನರ ಬಳಿಗೆ ಹೋಗ್ತೀನಿ. ಜನರು ಕೇಳುವಂಥ ಸಲಹೆಗಳನ್ನು ಸ್ವೀಕಾರ ಮಾಡ್ತೀನಿ. ಅವರೊಂದಿಗೆ ಸಂವಾದ ಮಾಡ್ತೀನಿ. ಸಂವಾದ, ಸಲಹೆ ಎಲ್ಲ ಮಾಡ್ಕೊಂಡು ಪ್ರತಿ ಹಳ್ಳಿಗಳಲ್ಲಿ ಪಂಚಮಸಾಲಿ ಗ್ರಾಮ ಸಭೆಗಳನ್ನು ಮಾಡಿ ತಾಲೂಕು ಮಟ್ಟದಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನು ಮಾಡಿ. ಆದರೆ ಇದೇ ವೇಳೆಗೆ ಇನ್ನೊಂದು ಕಡೆ ಇಲ್ಲಿಯ ವಚನಾನಂದ ಸ್ವಾಮಿಗಳು ಸಹ ಹೇಳೋದೇನೆಂದರೆ, ಇದು ಕೇವಲ ಈ ರೀತಿಯ ಹೋರಾಟದಿಂದ ಆಗೋದಿಲ್ಲ, ಇದು ಕಾನೂನಾತ್ಮಕ ಹೋರಾಟ ಆಗಿದೆ. ಈ ಕಾರಣಕ್ಕಾಗಿ ಏನು ಈಗಿರುವಂಥ ಮೀಸಲಾತಿ, ರಾಜ್ಯ ಸರ್ಕಾರದ ಮೀಸಲಾತಿಯಲ್ಲಿ 56% ಇದೆ, ಅದನ್ನು ಹೆಚ್ಚಿಸಬೇಕಾಗಿದೆ. ಈ ಹೆಚ್ಚಿಸಿ ಅದನ್ನು ಏನಂತೆ 3ನೇ 3rd B ಈಗಿರುವಂಥ ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಹೆಚ್ಚಿಸಬೇಕು ಒಂದು, ಅಥವಾ 2D ಏನಾದರೂ ಕೊಡ್ರಿ ಅನ್ನೋದು. ಮತ್ತು ಈ ಕುರಿತು ಏನು ಕೊಪ್ಪಳದೇ ಆಗಿರುವಂಥ BS ಪಾಟೀಲರು ಒಂದು 800 ಪುಟಗಳ ಒಂದು ವರದಿಯನ್ನು ಕೋರ್ಟಿಗೆ ನೀಡಿದ್ದಾರೆ. ಆ ವರದಿ ಆದಲ್ಲಿ ಇದು ಕಾನೂನಾತ್ಮಕ ಹೋರಾಟ ಇದೆ. ಈ ಹೋರಾಟದ ಇದರಲ್ಲಿ ಕಾನೂನಾತ್ಮಕವೇ ಪಡಿಬೇಕೆ ಹೊರತು ಇನ್ನೊಂದು ಈ ರೀತಿ ಹೋರಾಟ ಮಾಡಿದರೆ ಇದು ನಮಗೆ ಸಿಗೋದಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಒಂದು ನಾವು ಅತ್ಯಂತ ಮೊದಲಿಂದನೂ ನಂಬ್ಕೊಂಡಿರೋದು, ನಾವೀಗ ಕೊಪ್ಪಳದಲ್ಲಿದ್ದೀವಿ. ನಿಜವಾದ ಮೊಟ್ಟ ಮೊದಲ ಹೋರಾಟ ಆರಂಭವಾಗಿದ್ದೇ ಈ ಭೂಮಿಯಲ್ಲಿ, ಕೊಪ್ಪಳ ಜಿಲ್ಲೆಯಿಂದ ಆರಂಭವಾಗಿರುವಂಥದ್ದು. ಅದಕ್ಕೆ ಸಾಕಷ್ಟು ಜನ ಸಾಕ್ಷಿಯಾಗಿದ್ದಾರೆ. ಇದು 94ನೇ ಇಸ್ವಿಯಿಂದ ಆರಂಭವಾಗಿರುವಂಥ ಹೋರಾಟ ಇದು. ಇವಾಗ ಕಾನೂನಲ್ಲಿ ಮೊರೆಯನ್ನು ಹೋಗಿದ್ದೇವೆ. ಯಾವುದೇ ಒಂದು ಸಮುದಾಯಕ್ಕೆ ಒಂದು ಮೀಸಲಾತಿ ಸಿಗಬೇಕು ಅಂತಂದರೆ ಅದು ಶಾಶ್ವತವಾಗಿ ಸಮುದಾಯಕ್ಕೆ ಅನುಕೂಲ ಆಗಬೇಕಂದ್ರೆ ಕಾನೂನು ಚೌಕಟ್ಟಿಯಲ್ಲೇ ಅಡಿಯಲ್ಲೇ ಸಿಗಬೇಕು. ಸಂವಿಧಾನಬದ್ಧವಾಗಿರುವಂಥ ಕಾನೂನಿದೆ. ಅದಕ್ಕೆ ಕೇಂದ್ರದ ಹಿಂದುಳಿದ ವರ್ಗದ ಆಯೋಗಕ್ಕೆ ನಾವು ಹೋಗಿ ಸೆಂಟ್ರಲ್ OBC ನಮ್ಮ ಸಮುದಾಯ ಅಷ್ಟೇ ಅಲ್ಲ, ಒಟ್ಟು ವೀರಶೈವ ಲಿಂಗಾಯತರಿಗೆ ಕೇಂದ್ರದ OBC ಮೀಸಲಾತಿ ಸಿಗಬೇಕು ಅಂಥೇಳಿ 2021ನೇ ಇಸ್ವಿಯಲ್ಲಿ ಕೇಂದ್ರದ ಹಿಂದುಳಿದ ವರ್ಗ ಆಯೋಗಕ್ಕೆ ಹೋಗಿ ಅಲ್ಲಿ ಪಿಟಿಷನ್ ಹಾಕಿ ಅಲ್ಲಿರುವಂಥ ಅವ್ರಿಗೆ ಕನ್ವಿನ್ಸ್ ಮಾಡಿ ಆ ಫೈಲ್ಗಳು ಇವತ್ತು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹತ್ರ ಬಂದಿದ್ದಾವೆ. ಅವರು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಬೇಕು, ಸಂಪುಟದಲ್ಲಿ ಇಟ್ಟುಕೊಂಡು ಒಟ್ಟು ವೀರಶೈವ ಲಿಂಗಾಯತರಿಗೆ ಕೇಂದ್ರದ OBC ಮೀಸಲಾತಿ ಸಿಗಬೇಕು ಅಂಥೇಳಿ ರೆಕಮೆಂಡೇಶನ್ ಮಾಡಬೇಕು. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಅನೇಕ ಬಾರಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ, ಮುಂದೂ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಇದನ್ನು ಅನೇಕ ಬಾರಿ ನಾವು ಪ್ರಸ್ತಾಪವನ್ನು ಮಾಡಿದ್ದು. ಮುಖ್ಯಮಂತ್ರಿಗಳಾದ ಮೇಲೆ ಅವರು ಕೂಡ ಸಕಾರಾತ್ಮಕವಾಗಿರುವಂಥ ಆಲೋಚನೆ ಅವರಲ್ಲಿದೆ. ಹಾಗಾಗಿ ನಾವು ನಂಬಿರೋದು ಯಾವುದಪ್ಪ ಅಂತಂದರೆ ಕಾನೂನಾತ್ಮಕವಾಗಿರುವಂಥ ಹೋರಾಟ. ಇವತ್ತು ನಿಮಗೆಲ್ಲ ಗೊತ್ತಿದೆ 2D 2C ಏನಾಯಿತು ಅಂತ ಹೇಳಿ. ಅದು ಒಂದು ಸಮುದಾಯವನ್ನು ತೆಗೆದು ನಮ್ಮ ಸಮುದಾಯಕ್ಕೆ ಕೊಟ್ಟಿರೋದ್ರಿಂದ, ಅಂದರೆ ನಮಗಂದ್ರೆ ಬರೀ ಪಂಚಮಸಾಲಿ ಕೊಟ್ಟಿಲ್ಲ, ಒಟ್ಟು ವೀರಶೈವ ಲಿಂಗಾಯತರು ಸಿಕ್ಕಿದೆ. ಹೋರಾಟ ಮಾಡೋರು ನಾವು ಆದರೂ ಕೂಡ ಯಾವುದೇ ಒಂದು ಸರ್ಕಾರ ಬಂದ್ರೂ ಅದು ಮೀಸಲಾತಿ ಸಿಗೋದು ಪಂಚಮಸಾಲಿ ಸಹಿತ ಎಲ್ಲ ಒಟ್ಟು ವೀರಶೈವ ಲಿಂಗಾಯತರು ಸಿಗಬೇಕಾಗಿರುವಂಥದ್ದು. ಹಾಗಾಗಿ ನಾವು ಈ ಮೂಲಕ ಏನು ಕೇಳ್ಕೊತೀವಿ ಅಂತಂದರೆ, ಒಟ್ಟು ವೀರಶೈವ ಲಿಂಗಾಯತರು ಅದು ಯಾವುದೇ ಸಬ್ ಕಮ್ಯುನಿಟಿ ಇರ್ಬೋದು, ಎಲ್ಲರೂ ಕೂಡ್ಕೊಂಡು ಹೋರಾಟ ಮಾಡಿದ್ರೆ ಮೊನ್ನೆ 2D ಮತ್ತು 2C ಘೋಷಣೆ ಆದಾಗೂ ಕೂಡ ನಮಗೇನು 2D ಕೊಟ್ಟರಲ್ಲ, ಅವಾಗೂ ಒಟ್ಟು ವೀರಶೈವ ಲಿಂಗಾಯತರಂತೆ ಕೊಟ್ಟರು. ಹಾಗಾಗಿ ಈ ಹೋರಾಟದಲ್ಲಿ, ಈ ಕಾನೂನಾತ್ಮಕ ಹೋರಾಟದಲ್ಲಿ ಒಟ್ಟು ವೀರಶೈವ ಲಿಂಗಾಯತರು ನಾವೆಲ್ಲ ಒಂದಾಗಿ ಹೋರಾಟವನ್ನು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ 2D 2C ಇವತ್ತು ಅದು ಅಪ್ಲೈ ಆಗಿಲ್ಲ, ಊರ್ಜಿತ ಆಗಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ.
ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಪ್ರಮಾಣ ಬೇಕು, ಹೆಚ್ಚಳ ಮಾಡಬೇಕು ಅಂತ ನಮ್ಮದು ಇದೆ. ಇವಾಗ 2D ಮತ್ತು 2C ಆಗಲಿಲ್ಲ ಅಂತಂದರೆ ಯಥಾವತ್ತಿಗೆ 3B ಇದ್ದೇವೆ. 3B 5% ಇದೆ. ಆ ಮೀಸಲಾತಿಯನ್ನು ಹೇಗೆ ಪಕ್ಕದ ತಮಿಳುನಾಡಿನಲ್ಲಿ ಮೀಸಲಾತಿ ಪ್ರಮಾಣ 69 ಮಾಡಿದ್ದಾರೆ. ಒಟ್ಟು ಈ ದೇಶದಲ್ಲಿ ಮೀಸಲಾತಿ ಪ್ರಮಾಣ 50 ಇತ್ತು, ಇವಾಗ ಅದು ಪರ್ಸೆಂಟೇಜು 50 ದಾಟಿ ಇವತ್ತು ದೇಶದಲ್ಲಿ 10 ರಾಜ್ಯಗಳಲ್ಲಿ ಅಪ್ಲೈ ಆಗಿದೆ. ಹೇಗೆ ಅಪ್ಲೈ ಆಗಿದೆ ಅಂತಂದರೆ ಸ್ಕೆಡ್ಯೂಲ್ 9ನಲ್ಲಿ ಹಾಕ್ಕೊಂಡು ಅವುಗಳನ್ನ ಮಾಡಬೇಕಾಗತ್ತೆ. ಆದರೆ ಇಂದಿರಾ ಸಹಾನಿ ಅನ್ನುವಂಥ ಒಂದು ನಮ್ಮ ಮುಂದಿದೆ, 50ಕ್ಕಿಂತ ಹೆಚ್ಚು ಮೀರಬಾರ್ದಂಗಿದೆ. ಆವಾಗೆಲ್ಲ ತಮಿಳುನಾಡಲ್ಲಿ ಜಯಲಲಿತಾ ಇದ್ದಾಗ ಮಾಡಿದಾಗ ಸುಪ್ರೀಂ ಕೋರ್ಟ್ ಆವಾಗ ಎಂಟ್ರಿ ಆಗಿರಲಿಲ್ಲ. ಇವತ್ತು ಅಧಿಕೃತವಾಗಿ ಎಂಟ್ರಿ ಆಗಿರೋದ್ರಿಂದ ಇವತ್ತು ಪಕ್ಕದ ಮಹಾರಾಷ್ಟ್ರಕ್ಕೆ ಕೊಟ್ಟರು, ಮಹಾರಾಷ್ಟ್ರಕ್ಕೆ ಮೀಸಲಾತಿ ಕೊಟ್ಟರು, ಅಲ್ಲಿ ಅದು ಕೂಡ ರದ್ದಾಯಿತು. ಹಾಗಾಗಿ ನಾವು ಕಾನೂನಕ್ಕೆ ಹೋದರೆ ಮಾತ್ರ ನಮ್ಗೆ ಅನುಕೂಲ ಆಗುತ್ತೆ. ಇವತ್ತು ಸರ್ಕಾರಗಳು ಬರ್ತವೆ, ಈ ಸರ್ಕಾರ ಬರುತ್ತೆ, ಇನ್ನೊಂದು ಸರ್ಕಾರ ಬರುತ್ತೆ, ಸರ್ಕಾರಗಳು ಬದಲಾವಣೆ ಆಗ್ತವೆ, ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ, ಆದರೆ ಸಮುದಾಯದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಅದು ಬದಲಾವಣೆ ಆಗಬೇಕಂದ್ರೆ ನಾವು ಕಾನೂನಾತ್ಮಕವಾಗಿ ಮಾತ್ರ ಫೈಟ್ ಮಾಡಬೇಕು. ಹಾಗಾಗಿ ನಾವು ನಂಬಿರೋದು ಒಂದು ನಿಮಿಷ ನಾವು ಕೇಳ್ತಾ ಇರೋದು ಅಂತಂದರೆ, ಇವಾಗ ಪರ್ಸೆಂಟೇಜ್ ಪ್ರಮಾಣವನ್ನು ನಾವು ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡಿದಾಗ ಅವ್ರು ಹೇಳಿರುವಂಥದ್ದು ಅಂತಂದರೆ, ಒಂದು ಈ ಪರ್ಸೆಂಟೇಜನ್ನು 50ಕ್ಕಿಂತ ಹೆಚ್ಚು ಮಾಡೋಕ್ಕೆ ಸಾಧ್ಯ. ಈ ಕರ್ನಾಟಕದಲ್ಲಿ ಎಷ್ಟಿದೆ ಗೊತ್ತಾ ಪರ್ಸೆಂಟೇಜ್? ನಿಮಗೆ ಎಷ್ಟಿದೆ? ಎಷ್ಟಿದೆ ಇವಾಗ? ಎಷ್ಟಿದೆ ಮೀಸಲಾತಿ? ಈಗ ನಾನು ನಿಮಗೆ ಮಾಧ್ಯಮದವ್ರು ಕೇಳಿದ್ರು, ಕರ್ನಾಟಕದಲ್ಲಿ ಎಷ್ಟಿದೆ? 55 ಇಲ್ಲ, 56 ಇದೆ. ಅದನ್ನೇ ನಾವು ತಿಳ್ಕೋಬೇಕು. ಅದರಲ್ಲಿ 15% SC ಇತ್ತಲ್ಲ, ಅದನ್ನು 17% ಮಾಡಿದರು. ST 3% ಇತ್ತು, ಅದು 7% ಮಾಡಿದರು. ಇವಾಗ ಕರ್ನಾಟಕದಲ್ಲಿ ಮೀಸಲಾತಿ ಪ್ರಮಾಣ ಎಷ್ಟಿದೆ? 56 ಆಗಿದೆ. ನಮಗೆ 2D 2C ಕೊಡುವಾಗ ಅದೇ ರೀತಿ ಅವ್ರು ಹೆಂಗೆ ಇದೇ ಬೊಮ್ಮಾಯಿ ಅವರು 50% ಇನ್ಕ್ರೀಸ್ ಮಾಡಿದಾರಲ್ಲ, 6% ಇನ್ಕ್ರೀಸ್ ಮಾಡಿದೆ SC STಗಳಿಗೆ, ಹಾಗೆ ನಮಗೂ ಕೂಡ ಇನ್ಕ್ರೀಸ್ ಮಾಡಿ ಕೊಟ್ಟಿದ್ರೆ ಯಾರು ಕೂಡ ಕೋಟಿ ಹೋಗ್ತಿರ್ಲಿಲ್ಲ. ಅವಾಗ 2Dನ ಅಪ್ಲೈ ಆಗ್ತಿತ್ತು, 2Cನ ಅಪ್ಲೈ ಆಗ್ತಿತ್ತು. ಆದರೆ ಒಂದು ಸಮುದಾಯವನ್ನು ತೆಗೆದಿರೋದ್ರಿಂದ ಆ ಸಮುದಾಯದವರು ಸಹಜವಾಗಿ ಏನು ಮಾಡಿದ್ರು, ಅವರು ಕೋಟಿ ಹೋದರು. ಹಾಗಾಗಿ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಪ್ರಮಾಣ ಸಿಗಬೇಕು. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು, ಉದ್ಯೋಗ ಸಿಗಬೇಕು. ಆದರೆ ಕಾನೂನು ಅಡಿಯಲ್ಲಿ ಸಿಕ್ಕರೆ ಮಾತ್ರ ಶಾಶ್ವತವಾಗಿರ್ತದೆ. ಇಲ್ಲ ಮತ್ತೊಬ್ರು ಕೋಟಿ ಹೋಗ್ತಾರೆ, ಮತ್ತದು ಏನಾಗುತ್ತೆ, 10-20 ವರ್ಷ ಹೋಗುತ್ತೆ. ಈಗಾಗಲೇ 94ರಿಂದ ಶುರುವಾಗಿದೆ ಇದು. ಈ ಮೊನ್ನೆದೆಲ್ಲ ಹೋರಾಟ ಇದು 22ರಿಂದ 21 94 ಅದಕ್ಕೆ ನಮ್ಮ ಇವರೆಲ್ಲ ಸಾಕ್ಷಿ ಇದ್ದಾರೆ. ಸ್ವತಃ ಸೋಮನಗೌಡ ಪಾಟೀಲ್ ಇವತ್ತು ನಮ್ಮ ರಾಜ್ಯದ ಕರ್ನಾಟಕ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ರಾಜ್ಯಾಧ್ಯಕ್ಷರು. ಅವರು ಅವತ್ತು ವಾಜಪೇಯಿ ಹತ್ರ ಹೋಗಿ ಮನವಿ ಕೊಟ್ಟದಕ್ಕೆ ಇವತ್ತು ಕರ್ನಾಟಕದಲ್ಲಿ 2009 ಅಧಿಕೃತ ಪಂಚಮಸಾಲಿ ಅಂತ ಇದ್ದೀವಿ ನಾವು. ಪಂಚಮಸಾಲಿ ಅಂತ ಇರಲೇ ಇಲ್ಲ, ಒಟ್ಟ ಶಬ್ದನೇ ಇರಲಿಲ್ಲ. ಈಗ ರಾಜ್ಯದ ಗೆಜೆಟ್ನಲ್ಲಿ ಪಂಚಮಸಾಲಿ ಅಂತ ಒಂದು ಜಾತಿ ಕಾಲಮ್ನಲ್ಲಿ ಹಾಕಿದ್ದಾರೆ. ಆದರೆ ಯಾವುದೇ ಮೀಸಲಾತಿ ಸಿಕ್ಕರೂ ಕೂಡ ಒಟ್ಟು ವೀರಶೈವ ಲಿಂಗಾಯತರು ಸಿಗುತ್ತೆ. ಸರ್ಕಾರದ ಟ್ಯಾಕ್ಸ್ ತುಂಬ್ತಾ ಇದ್ದೇವೆ, ನಮ್ಮ ಸಮುದಾಯದ ಬಡ ಕುಟುಂಬಗಳಿಗೆ ಹಿಂದುಳಿದ ವರ್ಗದಲ್ಲಿ ಒಂದು ಸೇರಿಸಬೇಕು ಅಂತ ವಿನಂತಿ ಮಾಡಿಕೊಂಡಾಗ ನಮಗೆ ಮಾನ್ಯ BS ಯಡಿಯೂರಪ್ಪನವರು, ಮಾನ್ಯ ಮುರುಗೇಶ್ ನಿರಾಣಿಯವರು, CM ಉದಾಸಿ ಅವರು ಸೇರಿಕೊಂಡು ಒಂದು ಕಮಿಟಿಯನ್ನು ಮಾಡಿ ಅದರಲ್ಲಿ 2009ರಲ್ಲಿ ಪಂಚಮಸಾಲಿ ಬರ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟರು. ಅವತ್ತಿನಿಂದ ನಮಗೆ 2A ಆಗಿರ್ಬೋದು, 3D ಆಗಿರ್ಬೋದು, ಇವುಗಳನ್ನು ಕೇಳಲಿಕ್ಕೆ ನಮಗೆ ಹಕ್ಕು ಬಂದಿದೆ. ಹಾಗೆಯೇ ಕೇಂದ್ರ ಸರ್ಕಾರದಲ್ಲಿ OBC ಕೇಳಲಿಕ್ಕೆ ಏನಪ್ಪ ಅಂದರೆ ಹಕ್ಕು ಬಂದಿದೆ. ನಮ್ಮ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಸಂಘ ಆಗಿರ್ಬೋದು, ಹರಿಹರ ಜಗದ್ಗುರು ಪೀಠ ಆಗಿರ್ಬೋದು, ನಿಯಮಬದ್ಧವಾಗಿ ಕಾನೂನುಬದ್ಧವಾಗಿ ಯಾವುದೇ ಸಮಾಜದ ಜನರನ್ನು ಬಲಿಪಶು ಮಾಡದೆ, ಲಾಠಿ ಹೇಟಿಗೆ ಗುರಿ ಮಾಡದೆ, ಕಾನೂನುಬದ್ಧವಾಗಿ ನಾವು ಈ ಒಂದು ಸರ್ಕಾರದ ಅವಕಾಶಗಳನ್ನು ಪಡೆದುಕೊಳ್ಳೋಕ್ಕೆ 94ನೇ ಇಸ್ವಿಲಿಂದ ನಾವು ತಯಾರು ಮಾಡಿದ್ದೇವೆ. ಅದರ ಜೊತೆಗೆ 871 ಪೇಜು ನಮ್ಮ ವಕೀಲರಾದ BS ಪಾಟೀಲ್ರು ಯಾಕೆ ಪಂಚಮಸಾಲಿ ಸಮುದಾಯಕ್ಕೆ 2A ಕೊಡಬೇಕು ಅನ್ನೋದನ್ನು ಕೂಡ ಇತಿಹಾಸವನ್ನು ಕಲೆ ಹಾಕಿದ್ದೇವೆ. ಸರ್ಕಾರಕ್ಕೆ ಮತ್ತು ಹಿಂದುಳಿದ ಆಯೋಗಕ್ಕೆ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಮತ್ತು ಎಲ್ಲ ಜಗದ್ಗುರುಗಳು ಮತ್ತು ಇನ್ನೂ ನಮ್ಮ ಸಮಾಜದ 84 ಸಮಾಜದ ಸ್ವಾಮೀಜಿಯವರಿದ್ದಾರೆ, ಅವರೆಲ್ಲರನ್ನು ಕರ್ಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಇದೇ ತಿಂಗಳ ಅಥವಾ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಕಾನೂನುಬದ್ಧವಾಗಿ ನಮಗೆ ಅವಕಾಶಗಳನ್ನು ಕೊಡಲಿಕ್ಕೆ ವಿನಂತಿ ಮಾಡಿಕೊಳ್ತೇವೆ. ಲಾಠಿ ಚಾರ್ಜ್ ಮಾಡಿರುವಂಥ ಸರ್ಕಾರಕ್ಕೆ ಧಿಕ್ಕಾರ ಹಾಕ್ತೇನೆ. ಜೊತೆಗೆ ನಮ್ಮ ಕೂಡಲ ಸಂಗಮ ಸ್ವಾಮೀಜಿಯವರು ಮಾಡಿರುವಂಥ ಹೋರಾಟದ ರೀತಿ ನನಗೆ ಸರಿ ಅನ್ನಿಸ್ತಾ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ 94ರಲ್ಲಿ ಹುಟ್ಕೊಂತು ಅದರ ಅಡಿಯೊಳಗೆ ಏನು ಸ್ವಾಮೀಜಿಯವರು ಇದ್ದಾರೆ, ಕೂಡಲ ಸಂಗಮ ಸ್ವಾಮೀಜಿಯವರು ಮತ್ತು ಹರಿಹರದ ಸ್ವಾಮೀಜಿಯವರು, ಜಮಖಂಡಿ ಸ್ವಾಮೀಜಿಯವರು, 84 ಜನ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯದಲ್ಲಿ ರಾಜಕೀಯೇತರ ಹೋರಾಟ,
ಕಾಂಗ್ರೆಸ್ನವ್ರನ್ನ BJP ಅವ್ರನ್ನ JDSನವ್ರನ್ನ ಕರ್ಕೊಳ್ಳದೆ ಇಡೀ ಸಮುದಾಯವನ್ನು ಕರ್ಕೊಂಡು ಹೋರಾಟ ಮಾಡಿದರೆ ಖಂಡಿತ ನಮ್ಮ ಸಮುದಾಯಕ್ಕೆ ಜಯ ಸಿಗುತ್ತೆ ಅನ್ನೋ ಭರವಸೆ ನನಗಿದೆ. ಇದರ ಜೊತೆಗೆ ಪಂಚಮಶಾಲಿ ವೀರಶೈವ ಲಿಂಗಾಯತ ಪಂಚಮಶಾಲಿ ಸಂಘ ಅಂತ ಏನಿದೆ, ಇದು ಮೂಲತಃ ಸಂಘವಾಗಿರೋದು 1994ರಲ್ಲಿ ಕೊಪ್ಪಳದ ಮೂಲದವರಾಗಿರೋಂಥ BM ಹನುಮಾಳ್ ಅವರು ಇಲ್ಲೊಂದು ಸಂಘವನ್ನು ಪಂಚಮಶಾಲಿ ರಾಜ್ಯ ಸಂಘವನ್ನು ಕಟ್ಟಿದರು. ಅದರ ನಂತರದಲ್ಲಿ ಇರುವಂಥ ಈಗಿನಿರುವಂಥ ಸೋಮನಗೌಡರು ಹೇಳೋದಂತ ಹೇಳಿದರೆ, ಏನು ಜಯಮೃತ್ಯುಂಜಯ ಸ್ವಾಮಿಗಳು ನಡೆದಿರುವಂಥ ಹೋರಾಟ ಇದು ಸರಿಯಾದ ಕ್ರಮವಲ್ಲ, ಅವರು ಕಾನೂನಾತ್ಮಕ ಹೋರಾಟ ಮಾಡಬೇಕು ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಈಗ ಇದನ್ನೇ ರಾಜಕೀಯವಾಗಿ ಹೇಳೋದಾದರೆ, ಇಲ್ಲಿರುವಂಥ ರಾಜ್ಯದಲ್ಲಿ ಪಂಚಮಶಾಲಿ ಸಮಾಜದ ಸುಮಾರು 27 ಜನ ಶಾಸಕರಿದ್ದಾರೆ. ಆದರೆ ಎಲ್ಲ ಶಾಸಕರಲ್ಲಿ ಸಹ ಒಂದೇ ಅಭಿಪ್ರಾಯ ಇಲ್ಲದೆ ಇರೋದು ಒಂದು ಕಡೆ ಇದೆ. ಒಂದಿಷ್ಟು ಶಾಸಕರು ಕೂಡಲ ಸಂಗಮ ಸ್ವಾಮಿಗಳು ಕೇಳಿದರೆ, ಇನ್ನೊಂದಿಷ್ಟು ಸ್ವಾಮಿಗಳು ನ್ಯೂಟ್ರಲ್ ಆಗಿ ಉಳಿದಿದ್ದು, ಇನ್ನೊಂದು ಕೆಲವು ಶಾಸಕರು ವಚನ ಸ್ವಾಮಿಗಳಿದ್ದಾರೆ. ಈ ಎಲ್ಲ ಲಾಭ ಇದಕ್ಕಾಗಿ ಸಮಾಜದಲ್ಲಿರುವಂಥ ಭಿನ್ನಾಭಿಪ್ರಾಯ ಏನು ಮುಖಂಡರಲ್ಲಿ ಮತ್ತು ಸ್ವಾಮಿಗಳ ಮಧ್ಯೆ ಇರುವಂಥ ಭಿನ್ನಾಭಿಪ್ರಾಯದ ಕಾರಣಕ್ಕಾಗಿ ಇವತ್ತು ಮೀಸಲಾತಿ ಹೋರಾಟದಲ್ಲಿ ಭಿನ್ನ ಅಭಿಪ್ರಾಯ ಕೇಳ್ತಾ ಇದೆ. ಇದೇ ಕಾರಣಕ್ಕಾಗಿ ಇಲ್ಲಿ ಏನು ಮೀಸಲಾತಿ ಸಿಗ್ತಾ ಇಲ್ಲ ಅನ್ನೋವಂಥ ಮಾತುಗಳ ಕೇಳಿದ್ದೇವೆ. ಈ ಕಾರಣಕ್ಕಾಗಿ ಇಲ್ಲಿರುವಂಥ ಏನು ಪಂಚಮಶಾಲಿ ಸಮಾಜದವರು ಹೇಳಿದ್ರೆ, ಒಟ್ಟಾರೆಯಾಗಿ 2 ಪೀಠಗಳು ಒಂದಾಗಬೇಕು, 2 ಪೀಠದಿಂದ ಏಕ ಅಭಿಪ್ರಾಯ ಮೂಡಿಸಬೇಕು, ಜೊತೆಗೆ ಇಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು ಮತ್ತು ಜನರನ್ನು ಒಟ್ಟುಗೂಡಿಕೊಂಡು ಹೋಗಬೇಕು ಅನ್ನೋದು ಅಭಿಪ್ರಾಯ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಪಂಚಮಶಾಲಿ ಸಮಾಜದ ಶಾಸಕರ ಸಭೆ ಕರೆದಿದ್ದಾರೆ. ಆ ಸಭೆ ನಿರ್ಧಾರವೂ ಸಹ ಇಲ್ಲಿ ಬಹಳ ಮಹತ್ವವಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಇದು ಸಮಾಜದಲ್ಲಿ ಒಂದು ರಾಜ್ಯದಲ್ಲಿ ದೊಡ್ಡ ಸಮಾಜ ಅಂತ ಏನು ಲಿಂಗಾಯತರಲ್ಲಿ ಸುಮಾರು 80 ಲಕ್ಷಕ್ಕೂ ಅಧಿಕ ಇರುವಂಥ ಪಂಚಮಶಾಲಿ ಸಮಾಜದಲ್ಲಿ ಮೀಸಲಾತಿಗಾಗಿ ಸುಮಾರು ವರ್ಷಗಳಿಂದ ಹೋರಾಟ ನಡೆದಿದ್ದರೂ ಸಹ ಅದು ತಾರ್ಕಿಕ ಅಂತ್ಯಕ್ಕೆ ಕಾಣ್ತಾ ಇಲ್ಲ. ಆ ಅಂತ್ಯಕ್ಕೆ ಈಗಲಾದರೂ ಇಲ್ಲಿಯ ಪೀಠಾಧಿ ಏನು 2 ಸ್ವಾಮಿಗಳು ಇದ್ದಾರೆ ಅವರಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳು ಒಂದು ಏಕ ಮಾತ್ರದಲ್ಲಿ ಹೋರಾಟ ಮಾಡಿದರೆ ಮಾತ್ರ ಇದು ಸಿಗುತ್ತೆ ಅನ್ನೋದು ಇಲ್ಲಿ ಸಮಾಜದವರ ಅಭಿಪ್ರಾಯ ಆಗಿದೆ. ಆ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ನಡೀತಾ ಇದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ.